ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ನಿದ್ರಾನಾಶ, ಆಯುರ್ವೇದದಲ್ಲಿ ಹೇಳಿರುವಂತಹ ನಿದ್ರಾನಾಶದ ಬಗ್ಗೆ ತಿಳಿದುಕೊಳ್ಳುವ. ನಿದ್ರಾನಾಶ ಅಂತ ಹೇಳಿದ್ರೆ ಸ್ಲೀಪ್ಲೆಸ್ನೆಸ್ ಅಥವಾ ಲಾಸ್ ಆಫ್ ಸ್ಲೀಪ್ ಅಂತ ಹೇಳ್ತೇವೆ, ಅಥವಾ ಡಿಸ್ಟರ್ಬ್ ಸ್ಲೀಪ್ ಅಂತ ಹೇಳ್ತೇವಲ್ಲ, ಇದನ್ನು ನಾವು ಆಯುರ್ವೇದದಲ್ಲಿ ನಿದ್ರಾನಾಶ ಅಂತ ಕರಿತೇವೆ. ಇದಕ್ಕೆ ಕಾರಣ ಮತ್ತು ಚರಕ ಸಮಿತಿಯಲ್ಲಿ ಹೇಳಿರುವ ಪರಿಹಾರದ ಬಗ್ಗೆ, ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಔಷಧಿ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ನಿದ್ರಾನಾಶ ಅಂತ ಹೇಳಿದ್ರೆ ನಿದ್ರೆ ಬಾರದೇ ಇರುವುದು, ನಾವು ಮಲಗುವ ಟೈಮಲ್ಲಿ ನಿದ್ರೆ ಬಾರದಿರುವುದು, ಇದಕ್ಕೆ ನಿದ್ರಾನಾಶ ಅಂತ ಕರಿತೇವೆ. ಇದಕ್ಕೆ ಮುಖ್ಯ ಕಾರಣ ಅತಿಯಾದ ಚಿಂತೆ ಅಂತ ಹೇಳಿದ್ರೆ ಜಾಸ್ತಿಯಾಗಿ ಆಲೋಚನೆ ಮಾಡ್ತಾ ಇರುವುದು. ಹಾಗೆ ಭಯ ಅಂತ ಹೇಳಿದ್ರೆ ಹೆದರಿಕೆ ಆಗುವುದು. ಕ್ರೋಧ ಅಂತ ಹೇಳಿದ್ರೆ ಸಿಟ್ಟು ಬರುವುದು. ಅದೇ ರೀತಿ ಅತಿಯಾದ ಜಾಗರಣೆ ಅಂದ್ರೆ ಜಾಸ್ತಿಯಾಗಿ ಎಚ್ಚರಿಕೆಯಿಂದ ಇರುವುದು, ಅಂದ್ರೆ ನಿದ್ರೆ ಮಾಡುವ ಟೈಮಲ್ಲಿಯೂ ಕೆಲಸ ಮಾಡ್ತಾ ಇರುವುದು. ಅದೇ ರೀತಿ ಮಾನಸ ಕ್ಷೋಭ ಅಂತ ಹೇಳಿದ್ರೆ ತುಂಬಾ ಸ್ಟ್ರೆಸ್ ತಗೊಳ್ಳೋದು. ಇದೆಲ್ಲ ಕಾರಣದಿಂದ ನಿದ್ರಾನಾಶವಾಗ್ತದೆ. ನಿದ್ರಾನಾಶದ ಲಕ್ಷಣ ಯಾವ ತರ ಇರ್ತದೆ ಅಂತ ಹೇಳಿದ್ರೆ ತಲೆ ತಿರುಗಿದಂತೆ ಆಗ್ತದೆ, ಅದೇ ತರ ತಲೆ ಭಾರವಾಗಿರೋದು, ಆವಾಗ ಆಕಳಿಕೆ ಬರ್ತಾ ಇರುವುದು, ಹಾಗೂ ಸಿಟ್ಟು ಬರ್ತಾ ಇರ್ತದೆ. ಮನಸ್ಸಿಗೆ ಉಲ್ಲಾಸನೇ ಇರುವುದಿಲ್ಲ, ಹಾಗೂ ದೇಹದಲ್ಲಿ ಅಶಕ್ತಿ, ಯಾವುದೇ ಕೆಲಸ ಮಾಡಲಿಕ್ಕೆ ಉತ್ಸಾಹ ಇರುವುದಿಲ್ಲ. ಇದೆಲ್ಲ ನಿದ್ರಾನಾಶದ ಲಕ್ಷಣವಾಗಿರುತ್ತದೆ. ಇದಕ್ಕೆಲ್ಲ ಪರಿಹಾರ ಆಯುರ್ವೇದದಲ್ಲಿ ಹೇಳಿರುವ ಒಂದು ಗಿಡಮೂಲಿಕೆ, ಅದರ ಹೆಸರು ಜಟಾಮಾಂಸೆ ಅಂತ. ಇದರಿಂದ ಖಂಡಿತವಾಗಿ ನಿದ್ರಾನಾಶವನ್ನು ಗುಣಪಡಿಸಬಹುದಾಗಿದೆ. ಜಟಾಮಾಂಸಿ, ಇದನ್ನು ಸಂಸ್ಕೃತದಲ್ಲಿ ಜಟಾಮಾಂಸೆ ಅಂತ ಕರೀತಾರೆ, ಹಾಗೆ ಕನ್ನಡದಲ್ಲಿ ಕೂಡ ಇದಕ್ಕೆ ಜಟಾಮಾಂಸೆ ಅಂತಲೂ ಕರೀತಾರೆ. ಇದರ ಬೊಟಾನಿಕಲ್ ನೇಮ್ ಬಂದು ನಾರ್ಡೋಸ್ಟ್ರಿಕಸ್ ಜಟಾಮಾಂಸಿ. ಇದೊಂದು ಹಿಮಾಲಯದಲ್ಲಿ ಬೆಳೆಯುವಂತಹ ಮೂಲಿಕೆ ಸಸ್ಯವಾಗಿದೆ. ನೋಡಿ ವೀಕ್ಷಕರೇ, ಜಟಾಮಾಂಸಿ ಈ ತರ ಇರ್ತದೆ. ಜಟಾಮಾಂಸಿ ಇದು ಒಂದು ಹಿಮಾಲಯದಲ್ಲಿ ಬೆಳೆಯುವಂತಹ ಮೂಲಿಕೆ ಸಸ್ಯವಾಗಿದೆ. ನಮಗೆ ಯೂಸ್ಫುಲ್ ಪಾರ್ಟ್ ಇದರದ್ದು ಬೇರು ಈ ತರ ಕೂದಲಿನ ತರ ಬಂದಿರ್ತದೆ, ಅದರಿಂದ ಇದಕ್ಕೆ ಜಟಾಮಾಂಸಿ ಅಂತ ಕರೀತಾರೆ. ನಾವು ಇದರದ್ದು ಮನೆಯಲ್ಲಿ ಉಪಯೋಗಿಸುವುದು ಯಾವುದಂತ ಹೇಳಿದ್ರೆ ಜಟಾಮಾಂಸಿ ಚೂರ್ಣ ಮತ್ತೆ ಜಟಾಮಾಂಸಿ ಕ್ವಾತ. ಇದರದ್ದು ರಸ ಬಂದ್ಬಿಟ್ಟು ಕಹಿಯಾಗಿರ್ತದೆ ಮತ್ತೆ ಕಷಾಯವಾಗಿರ್ತದೆ, ಮತ್ತು ಇದು ದೇಹಕ್ಕೆ ತುಂಬಾ ಉಷ್ಣವಾಗಿದೆ. ಜಟಾಮಾಂಸಿ ಚೂರ್ಣ ಮಾಡೋದು ಹೇಗಂತ ಹೇಳಿದ್ರೆ ಈ ತರ ಕಲ್ವ ಯಂತ್ರದಲ್ಲಿ ತಕೊಂಡು ಗುದ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಈ ಚೂರ್ಣ ಈ ತರ ಬರ್ತದೆ. ಇದನ್ನು ನಾವು ಕಾಯಿಸಿ ಆರಿಸಿದ 1/4 ಲೋಟ ನೀರಲ್ಲಿ 1 ರಿಂದ 3 ಗ್ರಾಮಿನಷ್ಟು ತೆಗೆದುಕೊಳ್ಳಬಹುದಾಗಿದೆ. ಈಗ ಕ್ವಾತ ಮಾಡೋದು ಹೇಗಂತ ಹೇಳಿದ್ರೆ 10 ಗ್ರಾಮಿನಷ್ಟು ನಾವು ಜಟಾಮಾಂಸಿ ಒರಟಾದ ಚೂರ್ಣವನ್ನು ತಗೊಳ್ಬೇಕು. ಹಾಗೆ ಅದರದ್ದು 16 ಪಟ್ಟು ನೀರು ತಗೊಳ್ಬೇಕು. ಅಂತ ಹೇಳಿದ್ರೆ ಸಾಧಾರಣ 200 ml ಅಷ್ಟು ನೀರು ತಗೊಳ್ಬೇಕು. ಅದನ್ನು ಕುದಿಸಿ ಕಾಲಂಶ ಕೀಳಿಸಬೇಕು. ಸಾಧಾರಣ ನಮಗೆ 40 ml ನಷ್ಟು ಕಷಾಯ ಸಿಗ್ತದೆ. ಈ ಕಷಾಯ ಅಥವಾ ಕ್ವಾತವನ್ನು ನಾವು 20 ರಿಂದ 40 ml ನಷ್ಟು ರಾತ್ರಿ ಮಲಗುವಾಗ ಕುಡಿಯಬೇಕಾಗ್ತದೆ. ಜಟಾಮಾಂಸಿಯ ಚೂರ್ಣ ಮತ್ತು ಕ್ವಾತವನ್ನು 3 ತಿಂಗಳುಗಳ ಕಾಲ ಕ್ರಮವಾಗಿ ರಾತ್ರಿಯ ಹೊತ್ತು ಊಟದ ನಂತರ ಸೇವಿಸ್ತಾ ಬಂದಲ್ಲಿ ನಿದ್ರೆಹೀನತೆಯಿಂದ ಬಳಲುವವರಿಗೆ ತುಂಬಾ ಉಪಯೋಗವಾಗ್ತದೆ. ಇದು CNS ಅಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಯಾವ ತರ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಇದರ ಡಿಪ್ರೆಸೆಂಟ್ ಎಫೆಕ್ಟ್ ನಿಂದಾಗಿ ಭಯ, ಆಲೋಚನೆ, ಸಿಟ್ಟು ಕಡಿಮೆ ಆಗ್ತದೆ. ಅದೇ ತರ ಇದರ ಸೆಡೇಟಿವ್ ಮತ್ತೆ ಹಿಪ್ನೋಟಿಕ್ ಎಫೆಕ್ಟ್ ನಿಂದಾಗಿ ನಿದ್ರೆ ಬರ್ಲಿಕ್ಕೆ ಶುರು ಆಗ್ತದೆ. ಹಾಗೆ ಇದು ನ್ಯೂರೋ ಪ್ರೊಟೆಕ್ಟಿವ್ ಡ್ರಗ್ ಆಗಿರೋದ್ರಿಂದ ಇದು ಮೆದುಳಿಗೆ ರಕ್ಷಣೆಯನ್ನು ನೀಡುತ್ತದೆ. ಆದ್ದರಿಂದ ಇದನ್ನು ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ನಿದ್ರಾಹೀನತೆಯಲ್ಲಿ ಬಳಸಬಹುದಾಗಿದೆ. ಆದರೆ ವೀಕ್ಷಕರು ನೆನ್ಪಿಟ್ಕೊಳ್ಳಿ, ಯಾವುದಾದರೂ ಅಲೋಪತಿ ಔಷಧಿ ತೆಗೆದುಕೊಳ್ತಿದ್ರೆ ಇದನ್ನು ಹತ್ತಿರದ ಆಯುರ್ವೇದ ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಬೇಕಾಗ್ತದೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.